ಬೆತ್ತರೆಯಾಗಿ ಮೈಗೆಲ್ಲ ಕಚ್ಚಿ ಮರ್ಮಕ್ಕೆ ಮಣ್ಣಾಗಿ ಎಲ್ಲೆಲ್ಲಿ ಗಾಯಗಳಿತ್ತು ನನಗೆ ಗೊತ್ತಿಲ್ಲ. ಮುಖ ಎಲ್ಲ ಎಲ್ಲ ಕಡೆ ಕಚ್ಚಿದ್ದಾರಮ್ಮ. ಈ ಕಡೆ ಹೊರ ನನಗೆ ಸೀರಿಯಸ್ ಫೀಲ್ ಆಗ್ತಿದೆ ನನಗೆ. ಇಲ್ಲೇ ಇರೋ ಥರ ಭೀಮ ಏನು ತಪ್ಪೊಪ್ಪಿಗೆಯ ಹೇಳಿಕೆ ಕೊಟ್ಟಿದ್ದಾನೆ, ಅದರಲ್ಲೊಂದು ಸಾಲನ್ನು ಮೆನ್ಷನ್ ಮಾಡಿದ್ದಾನೆ. ಕೆಲವು ಪ್ರಕರಣಗಳು ನನ್ನನ್ನು ಕಾಡಿಸ್ತಿವೆ, ಕಂಗೆಡಿಸ್ತಿವೆ, ಆ ಒಂದು ಸಂಕಟವನ್ನು ಇನ್ನು ಅನುಭವಿಸೋಕ್ಕಾಗೋದಿಲ್ಲ, ನಾನು ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು, ಆ ಕಾರಣಕ್ಕೋಸ್ಕರ ನಾನು ಸತ್ಯ ಹೇಳ್ತೀನಿ, ನ್ಯಾಯ ಹೇಳ್ತೀನಿ, ಸಾಕ್ಷಿ ಹೇಳ್ತೀನಿ. ಒಂದು ವೇಳೆ ನಾನು ಹೇಳುವಂಥದ್ದು ಸುಳ್ಳಾದರೆ ನನ್ನ ಯಾವ ಬೇಕಾದ್ರೂ ಶಿಕ್ಷೆಗೆ ಗುರಿಪಡಿಸಿ ಅಂತ ಹೇಳಿದಾನಲ್ಲ. ಈಗ ಒಂದು ವಿಡಿಯೋ ನಾನು ನೋಡಿದ್ದು, ಯುವ ಪಂಚ್ ಎಂಟರ್ಟೈನ್ಮೆಂಟ್ ಅನ್ನುವಂತಹ ಒಂದು ಯೂಟ್ಯೂಬ್ ಚಾನಲ್. ಅಲ್ಲಿ ಅವರು ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ಎಲ್ಲೆಲ್ಲಿದೆ ಅನ್ನೋದನ್ನು ನೋಡ್ತಾರೆ. ಕೆಲವು ರಾತ್ರಿ ಹೋಗಿ ಅಲ್ಲೊಂದಷ್ಟು ಸಾಧನಗಳನ್ನಿಟ್ಟು ಅಲ್ಲಿ ನಿಜವಾಗ್ಲೂ ಯಾವುದಾದ್ರೂ ಆತ್ಮ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ಚೆಕ್ ಮಾಡ್ತಾರೆ. ಆ ವಿಡಿಯೋ ನೋಡಿದಾಗ ಎಲ್ಲೋ ಒಂದು ಕಡೆ ಈ ಹೋರಾಟದ ಕ್ರಾಂತಿ ದೇವತೆಯಾಗಿ ಸಾಕ್ಷಾತ್ ಸೌಜನ್ಯ ನಿಂತಿದ್ದಾಳ ಅನ್ನುವಂತಹ ಅನುಮಾನ ಮೂಡುತ್ತದೆ. ದೈವ ದೇವರು ಒಳ್ಳೆಯದಿದ್ದರೆ ಕೆಟ್ಟದ್ದು ಇರಬೇಕು, ಅತೃಪ್ತ ಆತ್ಮಗಳು ಇವೆ ಅನ್ನುವಂಥದ್ದನ್ನು ಬಹುಪಾಲು ಜನ ನಂಬ್ತಾರೆ. ಯಾಕಂದರೆ ತುಂಬ ದಾರುಣವಾಗಿ ದೌರ್ಜನ್ಯಕ್ಕೊಳಗಾಗಿ ಬದುಕಿದ್ದಾಗಲೇ ನರಕವನ್ನು ನೋಡಿದಂತಹ ಹೆಣ್ಣು ಮಕ್ಕಳು ಸುಮ್ಮನಿರ್ತಾವ. ಅವುಗಳಿಗೊಂದು ಆತ್ಮ ಇರುತ್ತಲ್ವ, ಅದಕ್ಕೊಂದು ಶಾಂತಿ ಅಂತ ಸಿಗಬೇಕು ಅನ್ನೋದಾದರೆ ನ್ಯಾಯ ಸಿಗಬೇಕಲ್ವ. ಆ ಕಾಂತಾರ ಸಿನಿಮಾದ ರೀತಿಯಲ್ಲೇ ಅನಿಸ್ಬಿಡುತ್ತೆ ಒಂದು ಕ್ಷಣಕ್ಕೆ. ಆ ದಣಿಗಳು ಆ ಗುರುವನನ್ನು ಕೊಂದ ನಂತರ ಆ ಗುರುವನ ಆತ್ಮ ಹೇಗೆ ಶಿವನನ್ನು ಜೈಲಲ್ಲಿದ್ದರೂ ಕೂಡ ನೆನಪಿಸುತ್ತೆ ಅಥವಾ ಆತನನ್ನು ಪ್ರೇರೇಪಿಸುತ್ತೆ, ನನಗಿಂಗೆ ಕೊಂದ್ಬಿಟ್ರು, ನನ್ನ ಆತ್ಮಕ್ಕೆ ಶಾಂತಿ ಬೇಕು ಅಂತ. ಅದೇ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಸೌಜನ್ಯ ಆತ್ಮ ಭೀಮನನ್ನು ಕೂಡ ಕಾಡಿಸಿತ್ತ, ಕಂಗೆಡಿಸಿತ್ತ. ಯಾಕಂದರೆ ಆತ ಹೇಳ್ತಾನೆ, ಆ ತಪ್ಪೊಪ್ಪಿಗೆ ಹೇಳಿಕೆ ಏನಿದೆ 0039/2025 FIR ಏನಿದೆ, ಆ FIR ಅಲ್ಲೂ ಕೂಡ ಒಂದು ಮೆನ್ಷನ್ ಆಗಿದೆ. ಆ ಒಂದು ದಿನ ನನಗೆ ಫೋನ್ ಮಾಡಿದ್ರು, ನಾನು ಊರಲ್ಲಿದ್ದೆ, ಒಂದು ವೇಳೆ ಅವತ್ತು ನಾನು ಅಲ್ಲಿದ್ದಿದ್ದರೆ ನಾನು ಇನ್ನೂ ಒಂದು ಹೆಣ್ಣಿನ ಶವವನ್ನು ಹೂತಾಕಬೇಕಿತ್ತು. ಆ ಶವ ಮತ್ಯಾವುದು ಅಲ್ಲ, ಅದು ಸೌಜನ್ಯಾಳದ್ದು ಅನ್ನುವಂತಹ ರೀತಿಯಲ್ಲಿ ದಾಖಲಿಸಿದ್ದಾನೆ. ನೀವು ಆರಂಭದಲ್ಲಿ ನೋಡಿದ್ರಿ, ಯಾವನಿಗೆ ಮನುಷ್ಯ ಅನ್ನಿಸ್ಕೊಂಡಿರೋನಿಗೆ ಆ ಕುಸುಮಾವತಿಯವರು, ಸೌಜನ್ಯ ಅವರ ತಾಯಿ, ಅವರನ್ನು ನೋಡಿದಾಗ ನಮ್ಮ ಮನೇಲಿರೋ ಅಮ್ಮನೇ ನೆನಪಾಗ್ತಾರೆ. ಅವ್ರು ಕಣ್ಣೀರು ಹಾಕ್ಕೊಂಡು ಹೇಳ್ತಾರೆ, ತುಂಬ ಸಂಕಟದಿಂದ ಹೇಳ್ತಾರೆ. ಆದರೂ ಆ ತಾಯಿಯನ್ನು ಮಗಳ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ಕೊಳ್ತಿದ್ದಾರೆ ಅಂತ ಹೇಳ್ಕೊಳ್ಳುವಂತಹ ನೀಚರು ಯಾರಿದ್ದಾರೆ, ವಿಕೃತರು ಯಾರಿದ್ದಾರೆ, ಕಟುಕರು ಯಾರಿದ್ದಾರೆ, ಕಚಡಗಳು ಯಾರಿದ್ದಾರೆ, ಅವರು ಮನುಷ್ಯರೇ ಅಲ್ವಾ? ಅವ್ರ ಮನೇಲಿ ಹೆಣ್ಮಕ್ಳೇ ಇಲ್ವಾ? ಯಾಕಂದರೆ ಆ ತಾಯಿ ಹೇಳ್ತಾಳೆ, ಆ ದೇಹ ನೋಡೋಕ್ಕೆ ನನ್ನ ಕೈಲಿ ಸಾಧ್ಯ ಆಗಲಿಲ್ಲ, ಇಡೀ ದೇಹದಲ್ಲಿ ಸಾಕಷ್ಟು ಕಡೆ ಕಚ್ಚಿದ್ರು, ಗಾಯಗಳಾಗಿದ್ದು. ಆ ಪುಟ್ಟ ಹುಡುಗಿ ಕಾಲೇಜಿಂದ ಬರಬೇಕಾದ್ರೆ ಅದೇನಾಯ್ತೋ ಏನೋ, ಅಕ್ಟೋಬರ್ 9, 2012 ಆ ಘಟನೆ ನೋಡಿದ ಮೇಲೂ, ಆ ಕೇಸಲ್ಲಿ ನ್ಯಾಯ ಸಿಕ್ಕಿಲ್ಲ ಅನ್ನೋದು ಗೊತ್ತಾದ ಮೇಲೂ ಕೂಡ ಒಂದಷ್ಟು ಜನ ನೀಚರು ಅಥವಾ ಹೊಟ್ಟೆಗೆ ಅನ್ನ ತಿಂದೇ ಇರುವಂತಹ ಜನ ದೊಡ್ಡ ದೊಡ್ಡ ಮಾಧ್ಯಮದಲ್ಲಿ ಕೂತ್ಕೊಂಡು ಏನೂ ಆಗಿಲ್ಲ ಅಂತಾರಲ್ಲ. ಸೌಜನ್ಯ ಕೇಸ್ ಆಗಿದೆ ಅಂದರೆ ಇನ್ನು ಉಳಿದವ ಆಗಿರಬೇಕಲ್ಲ. ಬೇಡಪ್ಪ, ಉಳಿದ ಕೇಸ್ಗಳನ್ನು ಮರೆಯೋಣ. ಸೌಜನ್ಯಗಾದರೂ ಆಕೆ ಆತ್ಮಕ್ಕೆ ಶಾಂತಿ ಸಿಗಬೇಕಲ್ವಾ? ಅಥವಾ ಆ ಕೇಸ್ಗೊಂದು ನ್ಯಾಯ ಸಿಗಬೇಕಲ್ವಾ? ಅಲ್ಲ, ಆ ತಾಯಿ ಇವತ್ತಿಗೂ ಕೂಡ ವಿಲ ಒದ್ದಾಡ್ತಿದ್ದಾಳಲ್ಲ. ಇನ್ನು ಆಕೆ ಆತ್ಮ, ನಾನು ಆ ವಿಡಿಯೋ ನೋಡಿದೆ, ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ಇದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡೋದಕ್ಕೆ. ಆ ಪಂಗಳದ ಸೌಜನ್ಯ ಮೂರ್ತಿ ಇಟ್ಟಿರುವಂತಹ ಜಾಗದಲ್ಲಿ ಕೂತ್ಕೊಂಡು ಅವ್ರು ರಾತ್ರಿ 1:30-2 ಗಂಟೆ ಟೈಮಲ್ಲಿ ಅಲ್ಲಿ ಚೆಕ್ ಮಾಡ್ತಾರೆ, ಸಾಧನಗಳನ್ನೆಲ್ಲ ಇಟ್ಟು. ಯಾರೋ ಬಂದು ಪಕ್ಕದಲ್ಲಿ ಕೂತಂಗಾಗತ್ತೆ, ಯಾರೋ ಅವರನ್ನು ಮುಟ್ಟಿದಂಗಾಗತ್ತೆ. ಅನಂತರದಲ್ಲಿ ವಿಚಿತ್ರವಾದ ಸದ್ದುಗಳು ಕೇಳಿಸುತ್ತೆ. ಇಲ್ಲೋ ಒಂದು ಕಡೆ
ಸೌಜನ್ಯ ಇನ್ನೂ ಅತೃಪ್ತಳಾಗಿ ಓಡಾಡ್ತಿದ್ದಾಳೆ. ಯಾಕಂದರೆ ಅಷ್ಟು ನೀಚಾತಿ ನೀಚವಾಗಿ ದೌರ್ಜನ್ಯಕ್ಕೊಳಗಾಗಿ ಕೊಲೆಯಾದಂತಹ ಒಂದು ಹೆಣ್ಣುಮಗಳು, ಆ ಹುಡುಗಿ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ನ್ಯಾಯ ಸಿಗಬೇಕು. ಯಾವುದೋ ಸಿನಿಮಾದ ವಿಡಿಯೋ ಥರ ಅನಿಸುತ್ತೆ, ಆದರೆ ಇವತ್ತು ವಿಜ್ಞಾನ ತಂತ್ರಜ್ಞಾನ ಬೆಳೆದಿದೆ. ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ಹೇಗೆಲ್ಲ ಚೆಕ್ ಮಾಡ್ತಾರೆ, ಅದಕ್ಕೂ ಸಾಧನಗಳಿದ್ದಾವೆ. ದೊಡ್ಡ ದೊಡ್ಡ ಇಂಗ್ಲೀಷ್ ಚಾನೆಲ್ಗಳಲ್ಲೆಲ್ಲ ನಾವು ನೋಡ್ತಿದ್ದೀವಲ್ವ. ಹಾಗೆಯೇ ಅಲ್ಲಿ ಇನ್ನೆಷ್ಟು ಜನ ಹೆಣ್ಮಕ್ಳು ಆ ಥರ ಇದ್ದಾರೋ ಅವರನ್ನು ಸಾಕ್ಷಿ ಅಂತ ಯಾರು ಪರಿಗಣಿಸಲ್ಲ. ಆತ್ಮಗಳನ್ನು ಅದು ಮತ್ತೊಂದು ಅದು ಕಾನೂನಿನ ಪರಿಮಿತಿಗೆ ಬರೋದಿಲ್ಲ. ಆದರೆ ನಮ್ಮ ಆತ್ಮಸಾಕ್ಷಿ ಅನ್ನುವಂತಹ ದೊಡ್ಡ ಕೋರ್ಟ್ ಇರುತ್ತಲ್ವ, ಪಾಪ ಪ್ರಜ್ಞೆ ಅನ್ನುವಂತಹ ಗಲ್ಲು ಶಿಕ್ಷೆ ಇರುತ್ತಲ್ವ, ಅಂಥ ಕಡೆ ಈ ಹೆಣ್ಣುಮಗಳ ಆತ್ಮ ಈ ರೀತಿ ಕೆಲವರು ಈಗ ಬಹುಪಾಲು ಜನ ಮಾತಾಡ್ತಿದ್ದಾರೆ. ಇವತ್ತು ಆ ಪ್ರಾಂತ್ಯದಲ್ಲಿ ಬಹುದೊಡ್ಡ ಹೋರಾಟ ಆಗ್ತಿದೆ, SIT ತನಿಖೆ ಆಗ್ತಿದೆ, ಒಂದು ಸಂಗ್ರಾಮ ಆಗ್ತಿದೆ, ಒಂದು ಕ್ರಾಂತಿ ಆಗ್ತಿದೆ. ಅಂದರೆ ಆ ಕ್ರಾಂತಿಯ ದೇವತೆ ಮತ್ತಿನ್ಯಾರು ಅಲ್ಲ, ಈ ಹೆಣ್ಮಗಳು ಸೌಜನ್ಯ. ನಾನು ಮತ್ತೆ ಮತ್ತೆ ಆ ಕುಸುಮಾವತಿಯವರ ಮಾತುಗಳನ್ನು ಕೇಳಿಸ್ಕೋಬೇಕಾದ್ರೆ ನಿಜಕ್ಕೂ ಸಂಕಟ ಆಗತ್ತೆ. ಇಡೀ ದೇಹದಲ್ಲಿ ಎಷ್ಟು ಕಡೆ ಜಾಗ ಇತ್ತು ಅಷ್ಟು ಕಡೆ ಕಚ್ಚಿದ್ರು ಅನ್ನುವಂತಹ ಹೇಳಿಕೆ, ಅದೊಂದು ತಾಯಿ ತಾನೇ ಹೆತ್ತಂತಹ ಒಂದು ಕಂದಮ್ಮನ ಸ್ಥಿತಿಯನ್ನು ನೋಡಿದಾಗ ಅವರಿಗೆ ಬೇರೆ ಯಾರೋ ಫೋಟೋದಲ್ಲಿ ತೋರಿಸ್ತಾರೆ, ನೇರವಾಗೂ ಆ ತಾಯಿಗೆ ಮಗಳನ್ನು ನೋಡೋಕೆ ಬಿಟ್ಟಿಲ್ಲ. ಅಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ನೀಚರು ಕೈ ಕಟ್ಟಿ ಹಾಕಿದ್ರು ಅನ್ನುವಂಥದ್ದು ಸೇಮ್ ಮಾಡಸ್ ಆಪರೆಂಡಿ ಇತ್ತಲ್ಲ. ಅವತ್ತು ಆಕೆ ಉಪವಾಸ ಇದ್ಲಂತೆ. ಅಂತಹ ಉಪವಾಸ ಇದ್ದವಳನ್ನು ಅದಿನ್ನೆಷ್ಟು ಆ ಆತ್ಮ ಅದೆಷ್ಟು ಘೋರವಾಗಿರಬಹುದು, ಎಷ್ಟು ಉಗ್ರವಾಗಿರಬಹುದು. ಆಕೆನ ನನ್ನ ಆತ್ಮ ಅನ್ನೋದಿಲ್ಲ, ಆಕೆ ಇನ್ನೊಂದು ದೈವ, ಆ ಕ್ರಾಂತಿಯ ದೇವತೆ ಆಕೆ. ಆಕೆಗೆ ನಿಜಕ್ಕೂ ನಾವ್ಯಾರೂ ನ್ಯಾಯ ಕೊಡ್ಸೋಕ್ಕಾಗಿಲ್ಲ ಅಂದರೆ ಕೈ ಎತ್ತಿ ಮುಗಿದ್ಬಿಟ್ಟು ಈ ಸಮಾಜ ಈ ವ್ಯವಸ್ಥೆ ಇರುವಂಥದ್ದೇ ಹೀಗಮ್ಮ, ನಿನ್ನಂಥವಳೊಬ್ಬಳನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ, ಕೊನೆ ಪಕ್ಷ ನೀನು ಹೋದ್ಮೇಲೂ ಕೂಡ ನಿನ್ನ ಆತ್ಮಕ್ಕೆ ಶಾಂತಿ ಕೊಡಿಸುವಂಥ ನಮ್ಮ ಕೆಲಸಗಳೇ ಆಗಲಿಲ್ಲ ಅನ್ನೋಷ್ಟು ಮಟ್ಟಿಗೆ ಕೈ ಎತ್ತಿ ಮುಗಿದು ಬಿಡಬೇಕಷ್ಟೆ. ಆದರೆ SIT ತನಿಖೆ ಸರಿಯಾಗಿ ನಡೀತಿದೆ. ಈಗ ಯಾವ್ಯಾವ ಕೇಸುಗಳನ್ನು ತಗೋತಾರೋ ಬಿಡ್ತಾರೋ. ಆದರೆ ಸೌಜನ್ಯ ಅನ್ನುವಂತಹ ಒಂದು ಕ್ರಾಂತಿ ದೇವತೆ ಮುಂದೆ ನಿಂತ್ಕೊಂಡು ಎಲ್ಲರನ್ನು ನಡೆಸ್ತಿದ್ದಾಳೆ. ಒಂದಷ್ಟು ಜನಕ್ಕೆ ನ್ಯಾಯ ಸಿಗುತ್ತೆ ಅಂದರೆ ಅನಂತರದಲ್ಲಿ ಆ ಹೆಣ್ಣು ಮಗಳಿಗೂ ನ್ಯಾಯ ಸಿಗಲೇಬೇಕು. ಆ ಕಾಂತಾರ, ದಣಿ, ಗುರುವ ಇವೆಲ್ಲ ಸಿನಿಮ್ಯಾಟಿಕ್ ಅನಿಸ್ಬಹುದು, ಆದರೆ ಇಲ್ಲಿ ಕಾಣ್ತಿರುವಂಥದ್ದು ಸಾಕ್ಷಿ ಇದೆ, ಆ ಕೇಸ್ ಇದೆ. ಆ ಹೆಣ್ಣುಮಗಳ ಆತ್ಮಕ್ಕೆ ಇನ್ನೂ ಶಾಂತಿ ಸಿಕ್ಕಿಲ್ಲ, ಆ ಹೆಣ್ಣುಮಗಳ ಕೇಸ್ಗೆ ನ್ಯಾಯ ಸಿಕ್ಕಿಲ್ಲ, ಆ ತಾಯಿ ಇನ್ನೂ ಅಳ್ತಿದ್ದಾಳೆ. ಯಾವ ಪುರುಷಾರ್ಥಕ್ಕೆ ಈ ವ್ಯವಸ್ಥೆಗಳ ಮಧ್ಯೆ ಆಕೆಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಆದರೂ ದೊಡ್ಡ ದೊಡ್ಡ ಮಾಧ್ಯಮಗಳಲ್ಲಿ ಗಂಟೆಗಟ್ಟಲೆ ಚರ್ಚೆಗಳು, ಯಾವನೋ ಬಂದು ಕೂತ್ಕೊತಾನೆ, ಕೊನೆಗೆ ಹೇಳ್ತಾನೆ ಆಕೆಗೂ ನ್ಯಾಯ ಸಿಗಬೇಕು, ಆದರೆ ಅಲ್ಲೇನೂ ಆಗ್ತಿಲ್ಲ ಅಂತ. ನಾಚಿಕೆ ಆಗಬೇಕು.